ರಾಜ್ಯದಲ್ಲಿ ಉನ್ನತ ಹುದ್ದೆ ಏನಾದ್ರು ಸಿಗುವಂತ ಅವಕಾಶಗಳಿರೋದು? ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಾಗ ಕಾಣುದು, ಇವರಿಗೆ ಅಂತಲ್ಲ, ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ. ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿದ್ದಾರಲ್ಲ, ಸಂಕ್ರಾಂತಿ ನಂತರ ಹೇಳಿದ್ರು ಅದು ರಾಜ್ಯದ ಮಟ್ಟದ್ದು. ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ. ಸುಮ್ಮನೆ ನೀವು ಹೇಳ್ದಂಗೆ ಯುದ್ಧ ನಡೀತಾ ಇದೆ, ಇರಾನ್ ಇಸ್ರೇಲ್ ಯುದ್ಧ ಆಗ್ಬೋದು. ಮೊದಲೇ ಹೇಳಿದ್ದ ನಾನು, ಯುದ್ಧಗಳಾಗ್ತದೆ, ಜಲಪ್ರಳಯವಾಗ್ತದೆ, ವಾಯುಪ್ರಳಯ ಆಗ್ತದೆ, ಭೂಪ್ರಳಯವಾಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತವೆ, ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದ ನಾನು. ಇನ್ನೂ ಒಂದು ಮೇಘ ಸ್ಫೋಟ ಆಗೋದ್ರಿದೆ, ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ. We at East Point Group of Institutions offer a wide range of courses that provide limitless opportunities, building skills over 2 decades. ಪ್ರಕೃತಿದತ್ತವಾಗಿ ಆಗ್ತದೆ ಮೇಘ ಸ್ಫೋಟ. ಗುರುಜಿ ಮತ್ತೆ ಹಿಂದೆ ಹೇಳಿದ್ರಿ ಮನುಷ್ಯರು ಓಡಾಡ್ತಾನೆ ಬುದ್ಧಿವಂತಾರೆ ಕುಸ್ತು ಬಿದ್ದು ಅಂತ. ಇತ್ತೀಚೆಗೆ ನಡೆಯೋ ಹೃದಯಾಘಾತ ಅದನ್ನು ಒಟ್ಟಿಗೆ ಜನಜೀವನ ಅಸ್ಥಿರ, ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ. ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ. ಅದು ಅದರಲ್ಲಿ ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು, ಅದು ರಾಜ್ಯಕ್ಕೂ ಇದೆ, ಸೆಂಟ್ರಲ್ಗೂ ಇದೆ. ಹಿಂದೆ ಹೇಳಿದ 2-3 ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಆಗ್ತಾರೆ, ಸಾಯ್ತಾರೆ ಅಂತ, ಅದು ಆಗ್ತದೆ. ಯುದ್ಧ ಏನಾದ್ರು ನಿಲ್ಲುತ್ತಾ ಅಥವಾ ಒಳ್ಳೇದಾಗಿ ಮುಕ್ತಾಯ ಆಗುತ್ತೆ? ಸಮಸ್ಯರ ಪರದಲ್ಲಿ ಕಷ್ಟ, ಉಲ್ಬಣ ಲಕ್ಷಣ, ದ್ವೇಷ, ಅಸೂಯೆ. ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ. ಅವಾಗ ಸಂಕ್ರಾಂತಿ ಒಳಗೆ ಮೇಘ ಸ್ಫೋಟ ಅಂದಲ್ಲ, ರಾಜಕೀಯ ವಿಪ್ಲವ, ಇನ್ನೊಂದು ಸಚಿವರ ಆಕ್ಸಿಡೆಂಟು ಆಗ ಲಕ್ಷಣ ಇದೆ. ಮೇಘ ಸ್ಫೋಟ ಅಂತ ಹೇಳಿದೆ, ಫ್ಲೈಟ್ ಮೇಘ ವಾಯು ಫ್ಲೈಟ್ದೆಲ್ಲ ಹೇಳಿದಲ್ಲ, ಫ್ಲೈಟ್ ಬಿತ್ತು, ಜನ ಸಾಯ್ತಾರೆ, ಮರಣ ಆಗ್ತದೆ, ಜಲಪ್ರಳಯವಾಗ್ತದೆ, ಸಮುದ್ರದಲ್ಲಿ ಆಗ್ತದೆ ಎಲ್ಲ ಹೇಳಿದ್ದಲ್ಲ, ಆಗ್ತದೆ. ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ, ಜನವರಿ ಒಳಗೆ ಒಂದು ದೊಡ್ಡ ಆಘಾತ ಆಗೋ ಲಕ್ಷಣ ಇದೆ ಇಂಡಿಯಾಕ್ಕೆ. ಸೂಳೆಯ ಮಗನುಟ್ಟಿ, ಇದನ್ನ ಇಟ್ಕೊಂಡಿದ್ವಿ, ಪರಿಹಾರ ಮುಂದೆ ಹೇಳ್ತೀನಿ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡಾದೀತು. ಇದು ಹಾಕ್ರಿ, ಇದು ರಿಸಲ್ಟ್ ಹೇಳ್ತೀನಿ.